ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ರಾಜ್ಯ ಎಸ್ಸಿ ಎಸ್ಟಿ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡದ ದಲಿತ ವಿರೋಧಿ ಸರ್ಕಾರದ ನಡೆಗೆ ಖಂಡನೆಯನ್ನ ಈ ಮೂಲಕ ವ್ಯಕ್ತಪಡಿಸಲಾಯಿತು. 1980ರ ದಶಕದಲ್ಲಿ ಅಂದಿನ ಕಾಂಗ್ರೆಸ್ ಆಡಳಿತದ ವಿರುದ್ಧ ರಾಜ್ಯದಲ್ಲಿ ದಲಿತ ಚಳವಳಿಯು ತೀವ್ರಗೊಂಡು ರಾಜಕೀಯದಲ್ಲಿ ಮಹತ್ತರ ಬದಲಾವಣೆಯನ್ನ ಮೂಡಿಬಂದಿತ್ತು. ದಲಿತ ಚಳವಳಿಯ ಒತ್ತಾಸೆಯಿಂದ ರಾಜ್ಯ ಸರ್ಕಾರವು ಜಾರಿಗೆ ತಂದ ಈ 5 ಕಾರ್ಯಕ್ರಮಗಳ ಪೈಕಿ 5ನೇ ಕಾರ್ಯಕ್ರಮವು ನಾಡಿನ ದಲಿತ ಜನಾಂಗಗಳ ಬದುಕಿನಲ್ಲಿ ಒಂದು ಹೊಸ ಬೆಳಕನ್ನ ತಂದುಕೊಡುತ್ತೆ ಎಂಬ ನಿರೀಕ್ಷೆ ಮೂಡಿತು. ಆದ್ರೆ ಆ ನಿರೀಕ್ಷೆಯು ಇದೀಗ ಹುಸಿಗೊಂಡು ರಾಜ್ಯ ಸರ್ಕಾರದ ದಲಿತ ಪರ ಕಾಳಜಿಯ ಬಗ್ಗೆ ಅನುಮಾನ ಉಂಟು ಮಾಡಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಅಧ್ಯಕ್ಷರ ನೇಮಕ ಮಾಡಿದ್ರೆ ನಿಮ್ ಪಕ್ಷದವ್ರು ಯಾರನ್ನ ತಾಮಂದು ಏನು ತಿಳುವಳಿಕೆ ಇಲ್ದವ್ರನ್ನ ಅವ್ರಿಗೆ ನಿರಾಶ್ರಿತರ ಕೇಂದ್ರ ಮಾಡುವಂಥದ್ದು, ಅವ್ರಿಗೆ ಪುನರ್ವಸತಿ ಕೇಂದ್ರ ಮಾಡುವಂಥದ್ದು, ನಿರುದ್ಯೋಗ ನಿವಾರಣೆ ಕೇಂದ್ರ ಮಾಡಿ ಅವ್ರಿಗೆ ಹಾಕೋದಲ್ಲಿ ನಿರ್ದೇಶನ ಇದೆ. ಅವರಿಗೆ ಏನು ಹಿಂದುಳಿದ ಆಯೋಗಗಳಿದೆಯಲ್ಲ, ಅದೇ ರೀತಿ ಪರಿಶಿಷ್ಟ ಜಾತಿಯವರ ಶಾಶ್ವತ ಆಯೋಗ ಮಾಡಬೇಕು ಅಂತ ಅದನ್ನು ಕೈಗೆತ್ಕೊಂಡು ಶಾಶ್ವತ ಆಯೋಗ ಸಿದ್ದರಾಮಯ್ಯ ಮಾಡಿಲ್ಲ. ಅದು ಸಂವಿಧಾನದ ಆದೇಶ. ಅದು ಸಂವಿಧಾನಕ್ಕೆ ಎಲ್ಲಿ ಗೌರವ ಕೊಡ್ತಾ ಇದ್ದಾರೆ ಅವರು? ಈ ತರದ ಅನೇಕ ತೊಂದರೆಗಳನ್ನ ತೊಡಕುಗಳನ್ನ ಮಾಡೋದು ಅಷ್ಟೇನೆ. ಕೊನೆಯದಾಗಿ ಅತ್ಯಂತ ಮುಖ್ಯವಾಗಿ ನಾನು ಹೇಳಕ್ ಇಚ್ಛೆ ಪಡೋದು ಅಂತಂದ್ರೆ, ಎಲ್ಲ ಸಂಪ್ರದಾಯ ಇತ್ತು, ಒಂದು ಪರಂಪರೆ ಇತ್ತು. ಹೋರಾಟ ಯಾರು ಮಾಡ್ತಾ ಇದ್ದಾರೆ, ಕಳಕಳಿ ಯಾರಿದ್ದಾರೆ, ಸೀನಿಯರ್ಗಳು ಹೋರಾಟಗಳು ಯಾರಿದ್ದಾರೆ, ದಲಿತ ಸಮಾಜದ ಬಗ್ಗೆ ತಿಳುವಳಿಕೆ ಇರೋರು ಯಾರಿದ್ದಾರೆ, ಅವ್ರನ್ನ MLC MP ರಾಜ್ಯಸಭಾ ಸದಸ್ಯರು ಮಾಡುವಂತ ಪರಂಪರೆ ಇತ್ತು. ಅದನ್ನು ಮುರಿದಾಕ್ಬಿಟ್ರು ಸಿದ್ದರಾಮಯ್ಯ. ಯಾರನ್ನ ಕರ್ಕೊಂಡ್ಬಿಟ್ಟು ದಲಿತ ಸಂಘಟನೆಯಲ್ಲಿ ಇರ್ತಕ್ಕಂಥ ಒಂದು ದಲಿತ ಸಂಘಟನೆಯನ್ನು ಕತ್ರಿ ಹಾಕಿ ಕವಲುದಾರಿಯಾಗಿ ದಲಿತ ಸಂಘಟನೆ ಹೊಡೆದು ಒಂದು ಟೀಮ್ ಇಟ್ಕೊಂಡು ತನ್ನ ರಕ್ಷಣೆಗೆ ಇಟ್ಕೊಂಡಿದ್ರು. ಪಾಪ ಅವ್ರಿಗೂ ಮೋಸ ಮಾಡಿಬಿಟ್ಟು ಅವ್ರಿಗೂ MLC ಕೊಡದಂಗೆ ಕೊಟ್ಟಿದ್ದನ್ನ ಕಿತ್ಕೊಂಡು ಅತ್ಯಂತ ಅಪಮಾನವನ್ನ ಮಾಡಿ ದಲಿತ ಚಳವಳಿಗಳಿಗೆ, ದಲಿತ ಸಂಘಟನೆಗಳಿಗೆ ಅಪಮಾನವನ್ನ ಮಾಡಿ, ನಾವು ಯಾರೋ ಒಬ್ಬ ಸಹೋದರನಿಗೆ ದಲಿತ ಚಳವಳಿಗೆ ಇರೋನ್ಗೆ ಒಬ್ಬ MLC ಮಾಡಿದ್ರೆ ನಮ್ಗೆ ಕೊಟ್ಟು ತೃಪ್ತಿ ಪಡೋಣ ಅಂತ ನಾವು ಹೃದಯವಂತಿಕೆಯಿಂದ ಕಾಯ್ತಾ ಇದ್ರೆ ಅವರು ಕೂಡ ಮೋಸ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅವರು ತಿಳ್ಕೊಂಡು ಕೂಡಲೇ ಹೋರಾಟಕ್ಕೆ ಬರಬೇಕು. ಇಂಥ ಸರ್ಕಾರಗಳು ಹೋಗಬೇಕು, ಜನಪರ ಸರ್ಕಾರಗಳು ಬರಬೇಕು, ದಲಿತರ ಪರ ಸರ್ಕಾರಗಳು ಬರಬೇಕು, ಸಂವಿಧಾನದ ಪರ ಸರ್ಕಾರಗಳು ಬರಬೇಕು. ಮತ್ತೆ ಈ ಸಮಾಜವನ್ನು ಮುಖ್ಯವಾಗಿ ಕೊಂಡೊಯ್ಯುವಂತಹ ಮುಖ್ಯಮಂತ್ರಿಗಳು ಹೃದಯವಂತರು ಬರಬೇಕು. ಸಿದ್ದರಾಮಯ್ಯನವರು ಈ ರೀತಿಯ ಚೇರ್ ನಿಂತ್ಕೊಂಡು ದುಮ್ಮಾಕೊಂಡು ಎಂಟ್ಕೊಂಡು ಚೇರ್ ನಿಂತ್ಕೊಳ್ಳುವಂತ ಕೆಲಸಗಳನ್ನು ಮಾಡಿ ಈ ಸಮಾಜವನ್ನು ಹಲವಾರಿ ಸಮಾಜ ತುಳಿಯೋದು, ಬುಡಕಟ್ಟು ಸಮಾಜವನ್ನು ತುಳಿಯೋದು, ಅವ್ರ ಬಾಯಿ ಮಣ್ಣು ಹಾಕೋದು, SC ST ಸಮಾಜಗಳನ್ನು ಅಂತಪತ್ನ ಮಾಡೋದು, ಈ ಕೆಲಸವನ್ನ ಮಾಡಬೇಡಿ. ದಲಿತ ಸಮಾಜದಲ್ಲಿ ಇರ್ತಕ್ಕಂಥವ್ರನ್ನ ಅಂಬೇಡ್ಕರ್ ಹೇಳ್ದಂಗೆ ನೇರ ನೇಮಕಾತಿಗಳಿತ್ತು. ಮಗುವೀರನ್ನ ಮಗೆಯರಂತ ಮಾಡಿ ಅಂದ್ರೆ ಪದಗಳನ್ನ ತಪ್ಪುಗಳು ಮಾಡಿ ಅವ್ರಿಗೆ ತೊಂದರೆ ಮಾಡೋದು, ಮತ್ತೆ ವಿದೇಶಕ್ಕೆ ಶಿಕ್ಷಣ ಕೊಡುವಂತದ್ದನ್ನ ಮಾಡ್ತಾ ಇದ್ರು. ವಿದೇಶಕ್ಕೆ ಹೋಗಿದ್ಕೆ ಬಾಬಾ ಸಾಹೇಬರು ದೇಶಕ್ಕೆ ಸಂವಿಧಾನ ಬರಕ್ಕೆ ಸಾಧ್ಯ ಆಗಿತ್ತು. ಈ ದೇಶದಲ್ಲಿ ಇರ್ತಕ್ಕಂಥ ಅಸ್ಪೃಶ್ಯರು, ಈ ದೇಶದಲ್ಲಿ ಸಾವಿರಾರು ಅಸ್ಪೃಶ್ಯ ಜಾತಿಗಳು ಇವತ್ತೇನಾದ್ರೂ SC ST OBC ಧಾರ್ಮಿಕ ಅಲ್ಪಸಂಖ್ಯಾತ ಕಟ್ಟಕಡೆ ಸಮಾಜ ಉಸಿರಾಡ್ತಾರೆ ಅಂದ್ರೆ ವಿದೇಶದಲ್ಲಿ ಶಿಕ್ಷಣ ಮಾಡಿ ಬಾಬಾ ಸಾಹೇಬರು ಈ ದೇಶಕ್ಕೆ ಒಂದು ನ್ಯಾಯವನ್ನ ಕೊಟ್ಟು ಸಕಲ ಜೀವಿಗಳಿಗೂ ಜೀವನ ಮಾಡೋದಕ್ಕೆ ಮತ್ತು ಹಕ್ಕು ಬಾಧ್ಯತೆಗಳು ಕೊಡಕ್ಕೆ ಸಾಧ್ಯ ಆಗಿತ್ತು. ಅಂತಹ ಪರಂಪರೆ, ಅಂತಹ ಮಕ್ಕಳು, ಬೇಕಾದಷ್ಟು ಮಕ್ಕಳು ವಿದೇಶಕ್ಕೆ ಶಿಕ್ಷಣ ಕಳಿಸಿ ವಿದೇಶ ಶಿಕ್ಷಣವನ್ನು ಕೊಡಿಸಿ ಅತಿ ಅಮಾನುಷವಾದಂತಹ ಪ್ರಕರಣದ ಚರ್ಚೆ ವಿಧಾನಸೌಧದಲ್ಲಾಯ್ತು. ದಲಿತ ಚಳವಳಿಯ ಹೋರಾಟಗಳು ನಿತ್ಯ ನಿರಂತರ ಇಡೀ ರಾಜ್ಯಾದ್ಯಂತ ಆಯಿತು. ಅದರಲ್ಲಿ ಚರ್ಚೆಗೆ ಮೂಡಿ ಬಂದಂತಹ ಸಲಹೆಗಳು, ದಲಿತ ಸಂಘಟನೆಗಳ ಮುಖಂಡರ ಮೂಲಕ ಬಂದಂತಹ ಶಿಫಾರಸುಗಳು ಅದನ್ನ ನಮೂದಿಸಿದ್ವಿ. 5 ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಹೇಳಿಕೆಯಲ್ಲಿ ನಮೂದಿಸಿದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು SC ST ಕಮಿಷನ್ ರಾಜ್ಯದಲ್ಲಿ ನೇಮಕ ಆಗಬೇಕು, ಆಯ್ಕೆ ಆಗಬೇಕು, ಅಸ್ತಿತ್ವಕ್ಕೆ ಬರಬೇಕು. ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ SC ST ಆಯೋಗ ಏನಿದೆ ಅದೇ ಮಾದರಿಯಲ್ಲಿ ಅಸ್ತಿತ್ವಕ್ಕೆ ಬರಬೇಕನ್ನೋದನ್ನ ಶಾಸಕರ ಸಭೆಯಲ್ಲಿ ವಿಧಾನ ಮಂಡಲದಲ್ಲಿ ಚರ್ಚೆ ಆಗಿ ಕಾಯ್ದೆ ತಂದು ಕಾನೂನನ್ನ ರೂಪಿಸಿದಂಥದ್ದು. ಚರ್ಚೆ ಬಂದಿದ್ದು 1980ರ ದಶಕದಲ್ಲಿ. 2002ಕ್ಕೆ ಕಾಯ್ದೆ ಪಾಸ್ ಆಗುತ್ತೆ, 2003ಕ್ಕೆ ನಿಯಮಾವಳಿ ತಯಾರಾಗುತ್ತೆ.
2003ರಲ್ಲಿ ಮೊದಲನೇ ಆಯೋಗದ ಅಧ್ಯಕ್ಷರಾಗಿದ್ದು ನೆಲಮಂಗಲದ ಶಾಸಕರಾಗಿದ್ದಂತ ಅಂಜನಮೂರ್ತಿ ಅವರು. ಅದಾದ್ಮೇಲೆ ನೆಹರು ಓಲೇಕರ್ ಅವರದು ಸರ್ಕಾರಗಳ ಬದಲಾವಣೆ ಆದಂಗೆಲ್ಲ ಅಧ್ಯಕ್ಷರು ಆ ಪಕ್ಷದ ಕಾರ್ಯಕರ್ತರನ್ನು ಶಾಸಕರನ್ನ ಮಾಡಿದ್ರು. ಅವತ್ತಿಂದ ಇವತ್ತಿನವರೆಗೆ ದೂರುಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದೇವೆ ಆಯೋಗಕ್ಕೆ. ನಾವು ಕೊಟ್ಟಂತ ಸಲಹೆ ಶಿಫಾರಸು ಮೇರೆಗೆ ಕಾಯ್ದೆಯಾಗಿ ಕಾನೂನಾಗಿ ಆಯೋಗದ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಆಯೋಗ ಬಹಳ ಎಫೆಕ್ಟಿವ್ ಆಗಿದೆ, ಪವರ್ಫುಲ್ ಆಗಿದೆ. ಅವ್ರು ಹೋಗ್ತಕ್ಕಂಥ ದೂರುಗಳಿಗೆ ಆಯೋಗದ ಸದಸ್ಯರಿಂದ ಹಿಡಿದು ಅಧ್ಯಕ್ಷರಿಂದ ಎಲ್ಲರೂ ಕೂಡ ಸ್ಪಂದಿಸ್ತಾರೆ. ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಇಲಾಖೆಯ ವರಿಷ್ಠಾಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ವಾರೆಂಟ್ ಇಶ್ಯೂ ಮಾಡುವಂತ ಪವರ್ ಇದೆ ಅವರಿಗೆ. ಸದಸ್ಯರಿಲ್ಲ, ಆಯೋಗ ಸತ್ತೋಗಿದೆ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇದೆ. ದಲಿತ ಸಂಘಟನೆಗಳ ಹತ್ರ ಬರ್ತಕ್ಕಂಥ ದೂರದಾರರು ನಾವು ನೇರವಾಗಿ ಆಯೋಗಕ್ಕೆ ಕಳಿಸ್ತೀವಿ. ಮೊದಲನೇ ಕೆಲಸ ನಾವು ಮಾಡುವಂಥದ್ದು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.